ಸುರೇಶ್ ಅಂದ್ಬಿಟ್ಟು ಮುತ್ಕಲ್ದ ನಿವಾಸಿ ಮುತ್ಕಳ್ಳಿ ಕಬಾಬ್ ಅಂಗಡಿ ಮಾಲೀಕರು. ಈಗ ನವೆಂಬರ್ 27ನೇ ತಾರೀಕು ಆನ್ಲೈನಲ್ಲಿ 1.5 ಲಕ್ಷ ಕಟ್ಟಾಗಿದೆ. ಆನ್ಲೈನ್ ಯಾವುದೋ OTP ಬಂದು ಕಟ್ಟಾಗಿದೆ. ಮತ್ತು ವಿಜಯನಗರ ಸೈಬರೆಲ್ಲ ಕಂಪ್ಲೇಂಟ್ ಆಯಿತು. ಸೈಬರ್ ಸ್ಟೇಷನ್ಗೆ ಹೋಗಿ ಅಲ್ಲಿ ವಿಜಯನಗರಕ್ಕೆ ಹೋಗಿದ್ರು, ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಸಾಹೇಬರೆಲ್ಲ ಅಲ್ಲೋಗಿ ಬ್ಯಾಂಕಲ್ಲಿ ಮಾಡಿ ಅಂತ ಹೇಳಿದರೆ ಅದು ಇನ್ನೂ ದುಡ್ಡು ಬರೋಂಗೆ ಮಾಡಬೇಕು ಸರ್. ಮಾತಾಡಿ. ಇವರು ಸೂರೇಶ್ ಅಂತೇಳಿ ನಮ್ಮ ಇಂಕಲ್ ನಿವಾಸಿ ಸರ್. ಒಂದು ಬಾಡಿಗೆ ಮನೇಲಿ ವಾಸವಾಗಿದ್ದಾರೆ. 2 ಮಕ್ಕಳು, 1 ಗಂಡ ಹೆಂಡತಿರು ವಾಸವಾಗಿದ್ದಾರೆ. ಈತ ಬಂದು ಇಲ್ಲಿ ಊಟಗಳಿಯಲ್ಲಿ ಒಂದು ಕಬಾಬು ಸೆಂಟರ್ನ ಇಟ್ಕೊಂಡು ಒಂದು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಇವರು ಮಕ್ಕಳು ಹೊಸ್ಕೊಂಡು ಇಲ್ಲಿ ವಾಸವಾಗಿದ್ದಾರೆ ಇಂಕಲಲ್ಲಿ. ಇವರ ಅಕೌಂಟಲ್ಲಿ 27ರಲ್ಲಿ ಯಾವುದೋ ಒಂದು ಲಿಂಕು ಬಂದು ಆ ಲಿಂಕ್ ಇವ್ರಿಗೆ ಗೊತ್ತಿಲ್ಲಂತೆ ಏನೋ ಒತ್ತಿದೆ ಏನೋ ಆಗಿ 1.5 ಲಕ್ಷ ರೂಪಾಯಿನ ಕಟ್ಟಾಗಿದೆ. 27ನೇ ತಾರೀಕು 25,000 ಕಟ್ಟಾಗಿದೆ. 1,14,000 ರೂಪಾಯಿ ಕಟ್ಟಾಗಿದೆ. ಬಟ್ ನಾವು ವಿಜಯನಗರ ಠಾಣೆಗೆ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಸಾಹೇಬರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು ಅಕೌಂಟಲ್ಲಿ ದುಡ್ಡಿದೆ ನಾವು ಇದು ಮಾಡಿಕೊಡ್ತೀವಿ, ನೀವು ಬ್ಯಾಂಕಲ್ಲಿ ಹೋಗಿ ಒಂದು ಸಾರಿ ಮಾತಾಡಿ ಅಂತ ಹೇಳಿದ್ರು. ಬ್ಯಾಂಕಲ್ಲೂ ಕೂಡ ಅವರು ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ನೀವು ಒಂದು ಸ್ಟೇಷನ್ಗೆ ಹೋಗಿ ನನಗೆ ಒಂದು ಲೆಟ್ರ್ ಕೊಡಿಸಿ ನಾನು ಏನು ಮಾಹಿತಿ ಬೇಕೋ ಅದನ್ನು ನಿಮಗೆ ಕೊಡ್ತೀವಿ, ಅದು ಅನುಕೂಲ ಆಗುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗದಂಗೆ ಈಗ ಗ್ರಾಹಕರು ಈಗ ಲಕ್ಷಾಂತರ ರೂಪಾಯಿ ಹಣ ಮಡಿತಾ ಇರ್ತಾರೆ. ವಯಸ್ಸಾದವರು ಪೆನ್ಷನ್ ಬರುತ್ತೆ ಇಟ್ಕೊಂಡಿರ್ತಾರೆ. ಅಂಥವ್ರು ಪಾಪ ಹಿಂಗೆಲ್ಲ ಹೆಚ್ಚು ಕಡಿಮೆಯಾಗಿ ಆ ದುಡ್ಡೆಲ್ಲ ಹೊಂಟೋದಾಗ ಆ ನೋವು ತಾಳಲಾರ್ದೆ ಇದೇ ನಮ್ಮ ದುಡ್ಡು ಹೊಂಟಾಗುತ್ತೆ ಅಕೌಂಟಲ್ಲಿ ಅಂತೇಳಿ ಅವರು ಪಶ್ಚಾತ್ತಾಪ ಪಡ್ತಾರೆ. ಈ ರೀತಿ ಆಗದಂಗೆ ಈ ಒಂದು ಯಾವುದೋ ಸ್ಕೈವರ್ ಇರೋದು ಯಾವುದೋ ಇನ್ನೊಂದು ಅಕೌಂಟ್ ಇದೆ ಸರ್, ಸ್ಕೈವರರ್ ಅವರು ಇದಕ್ಕೆ ಒಳ್ಳೆ ಒಂದು ತಂಡ ರೆಡಿ ಮಾಡಿ ಇಂಥ ಜಾಲ ತಂಡಗಳ ಇದು ಮಾಡಿ ಅವ್ರಿಗೆ ಕಸ್ಟಡಿ ಕೊಡಬೇಕು. ಇಂಥ ಆಗಂಥವ್ರಿಗೆ ನ್ಯಾಯ ಕೊಡಿಸ್ಬೇಕು. ಇನ್ನು ಮುಂದೆ ರೀತಿ ಎಲ್ಲೂ ಆಗದಂಗೆ ಇದೆಲ್ಲ 106 ದಿನನಿತ್ಯ 106 ಫ್ರಾಡ್ಗಳು ಆಗ್ತಾಯಿದೆ. ಎಲ್ಲ TV ಮಾಧ್ಯಮದಲ್ಲಿ ತಾವು ನೋಡ್ತಾ ಇದ್ದೀರಿ ಎಲ್ಲರೂ. ಈ ಥರ ಆಗದಂತೆ ಮುಂದಕ್ಕೆ ಕ್ರಮ ವಹಿಸಿ ನಮಗೆ ನ್ಯಾಯ ಕೊಡಬೇಕು ಈ ಥರ ಅಂತ ಹೇಳಿ ನಮಗೆ ಮನವಿ ಮಾಡ್ತೀವಿ. ಎಷ್ಟು ದುಡ್ಡು ಹೋಗಿದೆ ನಿಮ್ದು ಒಟ್ಟಾರೆ? 1,16,000, 25,000, 145 ಟೋಟಲ್ ಕಟ್ಟಾಗಿದೆ. ಎಷ್ಟು ದಿನ ಆಯಿತು ಹೋಗಿ? 27ನೇ ತಾರೀಕು ಸರ್. ನೀವು ಹೋದ ತಕ್ಷಣ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಓಕೆ. ಸೈಬರ್ ಕಂಪ್ಲೇಂಟ್ ಆಗಿದೆ. ಪೊಲೀಸರು ಕೂಡ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಹೋಗಿದ್ವು. ಇವತ್ತು ಹೋದ ತಕ್ಷಣ ಸಾಹೇಬರು ಕೂಡ ಕರೆಸಿ ಮಾತಾಡಿದ್ರು. ಹಿಂಗೆ ನಾವು ಕಳಿಸ್ಕೊಡ್ತೀವಿ, ಈ ಒಂದು ಲೆಟರ್ ಕಳಿಸಿ ಬ್ಯಾಂಕ್ ಅಂತ ಕರೆದು ಅವರ ಸ್ಟಾಫ್ಗೂ ಹೇಳಿದರೆ ಇವರು ಬ್ಯಾಂಕಲ್ಲಿ ಬಂದು ಕೇಳಿದಾಗ ನಾವು ಕಳಿಸ್ಕೊಡಿ, ಇಮಿಡಿಯೇಟ್ ನಾವು ಕೊಡ್ತೀವಿ, ಲೀಗಲಾಗಿ ಏನು ಬೇಕು ನಿಮಗೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಮುಂದೆ ಈ ರೀತಿ ಆಗದಂತೆ ಸಾರ್ವಜನಿಕರು ಪಬ್ಲಿಕ್ ಈ ಥರ ಆಗಬಾರ್ದು. ಸುಮಾರು ಎಲ್ಲ ಒಂದು ಕಡೆ ಅಂತಲ್ಲ ಎಲ್ಲ ಕಡೆಯೂ ಇದೆ ಜಾಲಗಳು ಉಟ್ಕೊಂಡಿದ್ದಾರೆ. ಇಂಥ ಜಾಲ ಒಳಗಡೆ ಒಂದು ತಂಡ ರಚನೆ ಮಾಡಿ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಇನ್ನು ಮುಂದೆ ಈ ರೀತಿ ಮೈಸೂರು ನಗರದಲ್ಲ ಮತ್ತು ನಮ್ಮ ಈ ಭಾಗದಲ್ಲಿ ಈ ರೀತಿ ಆಗದಂತೆ ಒಂದು ಕ್ರಮ ಅಂತ ಹೇಳಿ ಮನವಿ.